ಎಲ್ರಿಗೂ ನಮಸ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ಈಗ PDO ಮತ್ತು VA ಪರೀಕ್ಷೆಗಳು ಕಾಲ್ ಮಾಡಿದ್ದಾರೆ. PDO VAಗೆ ಮಾತ್ರ ಅಲ್ಲ, KPSC, KE ಮತ್ತು ಗ್ರೂಪ್ C ಎಲ್ಲ ರೀತಿಯ ಪರೀಕ್ಷೆಗಳಲ್ಲೂ ಸಹ ನಾವು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ಬೋದು. ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಹೇಗೆ ಸ್ಥಾಪನೆ ಆದವು, ನಮ್ಮ ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಾಗಲಿ ಸ್ವತಂತ್ರ ನಂತರ ಗ್ರಾಮ ಪಂಚಾಯತಿ ರಾಜ್ಗಳಲ್ಲಿ ಏನೇನು ಬದಲಾವಣೆಗಳಾದವು ಅಂತ ನೋಡ್ತಾ ಹೋಗೋಣ. ಈಗ ನಾವು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಕ್ಲಾಸನ್ನು ಕೇಳಿ, ನಿಮಗೆ ಬಹಳಷ್ಟು ಮಾಹಿತಿ ಗೊತ್ತಾಗುತ್ತೆ. ನೀವು ಟ್ರಾವೆಲ್ ಮಾಡ್ತಾಯಿದ್ದೀರೋ, ಬಸ್ಸಲ್ಲಿ ಹೋಗ್ತಾ ಇದ್ದೀರೋ ಅಥವಾ ಮನೇಲಿ ಏನಾದರೂ ಕೆಲಸ ಏನೇ ಮಾಡ್ತಾಯಿದ್ರೂ ಒಂದು ಇಯರ್ಫೋನ್ ಹಾಕ್ಕೊಂಡು ಕೆಲಸದ ಜೊತೆಗೆ ಸಹ ಈ ವಿಡಿಯೋನ ನೀವು ಕೇಳ್ತಾ ಹೋದರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೋದು. ನೋಡ್ತಾ ಹೋಗೋಣ. ಈಗ ಸ್ಥಳೀಯ ಸಂಸ್ಥೆಗಳ ಸ್ಥಾಪನೆ. ಮೊದಲು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ ಆಗಬೇಕು, ಸ್ಥಳೀಯ ಸಂಸ್ಥೆಗಳು ಸ್ಥಾಪನೆ ಆಗಬೇಕು. ಸ್ಥಳೀಯ ಸಂಸ್ಥೆಗಳ ಸ್ಥಾಪನೆ ಆಗುವಂಥ ಮುಖ್ಯ ಉದ್ದೇಶ ಅಂದರೆ ಆಡಳಿತ ವಿಕೇಂದ್ರೀಕರಣ ಮಾಡೋದಕ್ಕೋಸ್ಕರ ಈ ಸ್ಥಳೀಯ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾರೆ. ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ ಅನ್ನೋ ಒಂದು ಪರಿಕಲ್ಪನೆ ಆಧಾರದ ಮೇಲೆ ಸ್ಥಳೀಯ ಸರ್ಕಾರಗಳನ್ನ ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಯಾರನ್ನು ಕರೀತಾರೆ? ನಿಮ್ಮೆಲ್ರಿಗೂ ಗೊತ್ತು, ಲಾರ್ಡ್ ರಿಪ್ಪನ್ ಅವ್ರನ್ನ ಕರೀತಾರೆ. 1982ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಹೊರಡಿಸಿದಂಥ ಘೋಷಣೆ ಏನಿದೆ ಇದನ್ನೇ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಲಾರ್ಡ್ ರಿಪ್ಪನ್ ಅವರು ಹೊರಡಿಸಿದಂಥ ಘೋಷಣೆಗಳನ್ನ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆ ಆಗೋದಕ್ಕೆ ಈ ಘೋಷಣೆಯೇ ಕಾರಣ. ಮುಖ್ಯವಾಗಿ ಏನು ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟ್, ಲಾರ್ಡ್ ರಿಪ್ಪನ್ ಅವರ ಘೋಷಣೆ ಏನಿದೆ, ಈ ಘೋಷಣೆಯ ಹಿನ್ನೆಲೆಯಲ್ಲೇ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆ ಆಗುತ್ತೆ. ಸ್ಥಳೀಯ ಸರ್ಕಾರಗಳಲ್ಲಿ ನಾವು ಎರಡು ವಿಧಗಳನ್ನು ಗಮನಿಸ್ಬೋದು, ಗ್ರಾಮೀಣ ಸ್ಥಳೀಯ ಸಂಸ್ಥೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಅಂತ. ಮೊದಲಿಗೆ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋಣ. ಗ್ರಾಮೀಣ ಸ್ಥಳೀಯ ಸಂಸ್ಥೆ 73ನೇ ಸಂವಿಧಾನ ತಿದ್ದುಪಡಿ 1992ರ ಅನ್ವಯ ರಚನೆ ಆಗುತ್ತೆ, ಜಾರಿ ಬರುತ್ತೆ. 1993 ಏಪ್ರಿಲ್ 24ರಂದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಜಾರಿಗೆ ಬರುತ್ತೆ. ಈ ಏಪ್ರಿಲ್ 24 ಏನಿದೆ ಇದನ್ನೇ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತಾ ಇರೋದು ನಾವು. ಮೊದಲನೇ ಪಂಚಾಯಿತಿ ಯಾವುದು ನಮ್ಮ ದೇಶದಲ್ಲಿ ಅಂದರೆ 1959ರ ಅಕ್ಟೋಬರ್ 2ನೇ ತಾರೀಕು ರಾಜಸ್ಥಾನದ ನಗೌರ್ ಅನ್ನೋ ಒಂದು ಗ್ರಾಮದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ 1959ರಂದು ಇದು ಭಾರತದಲ್ಲಿ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ಪಂಚಾಯಿತಿ. ಅನಂತರ 1959ರಲ್ಲಿ ಸ್ಥಾಪನೆ ಆಗ್ತವೆ. ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಸ್ಥಾಪನೆ ಆಗ್ತವೆ. 9ನೇ ಭಾಗ ಏನಿದೆ ಸಂವಿಧಾನದ 9ನೇ ಭಾಗ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ. ವಿಧಿ 243ರಿಂದ 243 ವಿಧಿವರೆಗೆ ಗ್ರಾಮ ಪಂಚಾಯಿತಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ. ಸಂವಿಧಾನದ 11ನೇ ಅನುಸೂಚಿಯಲ್ಲಿರುವಂಥ 29 ವಿಷಯಗಳು ಸಹ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಸದಸ್ಯರನ್ನು 5 ವರ್ಷಕ್ಕೆ ನೇಮಕ ಮಾಡ್ತಾರೆ. ಎಲ್ಲರೂ ಪಂಚಾಯತಿನಲ್ಲಿ, ಗ್ರಾಮೀಣ ಭಾಗದಲ್ಲಿರೋರೆಲ್ಲ ಪಂಚಾಯತಿನಲ್ಲಿ ವೋಟ್ ಹಾಕೇ ಇರ್ತೀರ. ಚುನಾವಣೆ ಮೂಲಕ ಈ 18 ವರ್ಷ ಮೇಲ್ಪಟ್ಟ ವಯಸ್ಕ ಮತದಾರರಿಂದ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. 400 ಜನಗಳಿಗೆ ಒಬ್ಬ ಪ್ರತಿನಿಧಿ ಅಂತ ಆಯ್ಕೆ ಮಾಡ್ತಾರೆ. ಇದರಲ್ಲಿ ಮಹಿಳೆಯರಿಗೆ 33ರಷ್ಟು ಮೀಸಲಾತಿ ಇರುತ್ತೆ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಹ 33ರಷ್ಟು ಮೀಸಲಾತಿ ಇರುತ್ತೆ. ಈಗ ಪ್ರಸ್ತುತ ಕರ್ನಾಟಕದಲ್ಲಿ 50ರಷ್ಟು ಮೀಸಲಾತಿನ ನೀಡಿದ್ದಾರೆ. ಈಗಿರೋದು 33, ಆದರೆ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ನೀಡಿರೋದು 50. ಚುನಾವಣೆಗೆ ಸ್ಪರ್ಧೆ ಮಾಡುವಂಥವ್ರಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಬೇಕು. ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ಯಾರು ನಡೆಸ್ತಾರೆ ಅಂತಂದರೆ ರಾಜ್ಯ ಚುನಾವಣಾ ಆಯೋಗನೇ ನಡೆಸುತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು. ಇನ್ನು 73ನೇ ಸಂವಿಧಾನ ತಿದ್ದುಪಡಿ ಏನಿದೆ, 28 ರಾಜ್ಯಗಳಿದಾವಲ್ಲ, ಆ 28 ರಾಜ್ಯಗಳಲ್ಲಿ 22 ರಾಜ್ಯಗಳಲ್ಲಿ 3 ಹಂತದ ಪಂಚಾಯಿತಿ ಇದೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಹೀಗೆ 3 ಹಂತದ ಪಂಚಾಯಿತಿಗಳನ್ನ ಕಾಣ್ಬೋದು 22 ರಾಜ್ಯಗಳಲ್ಲಿ. ಇನ್ನು 3 ರಾಜ್ಯಗಳಲ್ಲಿ 2 ಹಂತದ ಪಂಚಾಯಿತಿ ಇದೆ. ಗೋವಾ, ಮಣಿಪುರ, ಸಿಕ್ಕಿಮಲ್ಲಿ 2 ಹಂತ ಅಂದರೆ
ಬರೀ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಇವೆರಡನ್ನೇ ಕಾಣ್ಬೋದು. ತಾಲೂಕ್ ಪಂಚಾಯಿತಿ ಇಲ್ಲ ಗೋವಾ, ಸಿಕ್ಕಿಂ ಮತ್ತು ಮಣಿಪುರದಲ್ಲಿ. ಇನ್ನುಳಿದಂಥ 3 ರಾಜ್ಯಗಳಲ್ಲಿ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಇದರಲ್ಲಿ ಯಾವುದೇ ಪಂಚಾಯಿತಿ ಇಲ್ಲ. ಯಾವುದೇ ಪಂಚಾಯಿತಿಗಳನ್ನ ನಾವಿಲ್ಲಿ ಇರೋದಿಲ್ಲ, ನೋಡೋಕ್ಕಾಗಲ್ಲ. ಮಿಜೋರಾಂ ಮತ್ತು ನಾಗಾಲ್ಯಾಂಡ್, ಮೇಘಾಲಯದಲ್ಲಿ. ಇದಿಷ್ಟು 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿ ಪ್ರಮುಖ ವಿಧಿಗಳನ್ನು ನಾವು ಹೇಳದ್ನಲ್ಲ, 243ರಿಂದ 243 ಓ ವಿಧಿವರೆಗೆ ಗ್ರಾಮ ಪಂಚಾಯಿತಿಗಳು ಸಂಬಂಧಪಟ್ಟಿದೆ ಅಂತ, ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ ಅಂತ. ಈಗ ಒಂದೊಂದೇ ವಿಧಿ ನೋಡ್ತಾ ಹೋಗೋಣ. 243 ಎ ವಿಧಿ ನೋಡಿ, ಪರಿಭಾಷೆಗಳು ಅಂದರೆ 9ನೇ ಭಾಗದಲ್ಲಿರುವಂಥ ಪದ ಏನಿದೆ, ಪಂಚಾಯಿತಿ ಅನ್ನೋ ಒಂದು ಪದಕ್ಕೆ ಸಂಬಂಧಿಸಿದಂಥ ವ್ಯಾಖ್ಯಾನವನ್ನು 243 ಎ ವಿಧಿನಲ್ಲಿ ನೀಡಿದ್ದಾರೆ. ಇನ್ನು 243 ಬಿ ಪಂಚಾಯಿತಿಗಳ ರಚನೆ ಮಾಡೋದು, ರಾಜ್ಯಗಳಿಗೆ ಗ್ರಾಮ ಮಟ್ಟದಲ್ಲಿ, ಮಧ್ಯಂತರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪಂಚಾಯಿತಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡೋದು. ಮಧ್ಯಂತರ ಮಟ್ಟ ಅಂದರೆ ತಾಲೂಕು ಮಟ್ಟ, ಗ್ರಾಮ ಮಟ್ಟ, ಜಿಲ್ಲಾ ಮಟ್ಟ ಹೀಗೆ ಪಂಚಾಯಿತಿಗಳಿಗೆ ಅವಕಾಶ ಮಾಡಿಕೊಡೋದು. 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದರೆ ಮಧ್ಯಂತರ ಹಂತದ ಪಂಚಾಯಿತಿ ಮಾಡೋದಿಲ್ಲ. ಇನ್ನು 243 ಸಿ ನೋಡಿ, ಪಂಚಾಯಿತಿಗಳ ಅಂಗರಚನೆ, ಪಂಚಾಯಿತಿಗಳ ಸಂರಚನೆ ಮಾಡುವಂಥದ್ದು. ಅಂದರೆ ವಿಧಾನಮಂಡಲ ಕಾನೂನು ರಚಿಸೋದು, ಪಂಚಾಯಿತಿಗಳ ಅಂಗರಚನೆಗೆ ವಿಧಾನಮಂಡಲದ ಕಾನೂನು ರಚಿಸೋದು, ಚುನಾವಣೆಗಳ ಮೂಲಕ ಅಲ್ಲಿರುವಂಥ ಸ್ಥಾನಗಳನ್ನ ಭರ್ತಿ ಮಾಡೋದು, ಇದು 243 ಸಿ ವಿಧಿನಲ್ಲಿ ಕಾಣ್ಬೋದು. ಇನ್ನು 243 ಡಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ 33%, ಮಹಿಳೆಯರಿಗೆ 33%, ಹೀಗೆ ಮೀಸಲಾತಿ ಅವಕಾಶಗಳನ್ನ ಕಲ್ಪಿಸಿಕೊಡುವಂಥದ್ದು 243 ಡಿ ವಿಧಿನಲ್ಲಿ ವಿಧಿ ಅವಕಾಶ ಮಾಡಿಕೊಟ್ಟಿದೆ. 243 ಈ ವಿಧಿನಲ್ಲಿ ಪಂಚಾಯಿತಿಗಳ ಅವಧಿ ಅಂದರೆ ಪ್ರತಿ ಪಂಚಾಯಿತಿಯ ಮೊದಲ ಸಭೆ ಆರಂಭವಾದಂಥ ದಿನ ಏನಿರುತ್ತೆ ಆ ದಿನದಿಂದ 5 ವರ್ಷದವರೆಗೆ ಒಬ್ಬ ಚುನಾಯಿತ ಸದಸ್ಯನ ಅಧಿಕಾರಾವಧಿ ಇರುತ್ತೆ. ಇದು ಪಂಚಾಯಿತಿಗಳ ಅವಧಿ. ಇನ್ನು ಸದಸ್ಯರ ಅನರ್ಹತೆ ಅಂದರೆ ವಿಧಾನಮಂಡಲ ಚುನಾವಣೆಯ ಕಾನೂನಿನ ಅನ್ವಯ ಇವರನ್ನು ಅನರ್ಹಗೊಳಿಸ್ಬೋದು. ಇವರು ಏನಾದರೂ ತಪ್ಪು ಮಾಡಿದಾಗ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಇವರನ್ನು ಅನರ್ಹಗೊಳಿಸ್ಬೋದು ಸದಸ್ಯರನ್ನು. ಇನ್ನು 243 ಜಿ ವಿಧಿ ಏನು ಹೇಳಿತ್ತಂದರೆ ಪಂಚಾಯಿತಿಗಳಲ್ಲಿರುವಂಥ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ರಾಜ್ಯ ವಿಧಾನಮಂಡಲವು ಕಾನೂನಿನ ಮೂಲಕ ಅಧಿಕಾರ ಮತ್ತು ಪ್ರಾಧಿಕಾರವನ್ನು ರಚನೆ ಮಾಡ್ಬೋದು. 11ನೇ ಅನುಸೂಚಿಯಲ್ಲಿರುವಂಥ 29 ವಿಷಯಗಳಿಗೆ ಸಂಬಂಧಿಸಿದಂಥ ಜವಾಬ್ದಾರಿಯನ್ನು ಪಂಚಾಯಿತಿಗಳು ನಿರ್ವಹಣೆ ಮಾಡಬೇಕು. ಇವೆಲ್ಲ ಪಂಚಾಯಿತಿ ಅಧಿಕಾರ ಅಂತ 243 ಜಿ ವಿಧಿ ತಿಳಿಸ್ತಾ ಇದೆ. 243 ಎಚ್ ವಿಧಿ ನೋಡಿ, ತೆರಿಗೆಗಳ ಬಗ್ಗೆ ಪಂಚಾಯಿತಿಗಳಿಗಿರುವಂಥ ಅಧಿಕಾರ ಅಂದರೆ ತೆರಿಗೆ ವಿಧಿಸೋದ್ರ ಬಗ್ಗೆ ಪಂಚಾಯಿತಿಗಳಿಗೆ ಇರುವಂಥ ಅಧಿಕಾರ ಮತ್ತು ಅವುಗಳ ನಿಧಿಗಳಿಗೆ, ಅದರಿಂದ ಬಂದಂಥ ದುಡ್ಡುಗಳಿಗೆ ಪಂಚಾಯಿತಿಗೆ ಇರುವಂಥ ಅಧಿಕಾರದ ಬಗ್ಗೆ 243 ಹೆಚ್ಚು ತಿಳಿಸ್ಕೊಡುತ್ತೆ. ಅಂದರೆ ತೆರಿಗೆ ವಿಧಿಸುವ ಅಥವಾ ಸಂಗ್ರಹಿಸುವ ಅಂಥದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ರಚನೆ ಮಾಡುವಂಥ, ವಸೂಲು ಮಾಡುವ ತೆರಿಗೆಗಳನ್ನ ವಸೂಲು ಮಾಡುವಂಥ ಅಧಿಕಾರ, ಶುಲ್ಕಗಳನ್ನ ವಸೂಲು ಮಾಡುವಂಥ ಅಧಿಕಾರನ ರಾಜ್ಯ ಸರ್ಕಾರ ಪಂಚಾಯಿತಿಗಳಿಗೆ ಹಸ್ತಾಂತರ ಮಾಡಿದೆ. ಇದು 243 ಎಚ್ ವಿಧಿ ತಿಳಿಸ್ಕೊಡುತ್ತೆ. ಇನ್ನು 243 ಐ ಹಣಕಾಸು ಆಯೋಗಗಳು ಮುಖ್ಯವಾದಂಥ ವಿಧಿ. ಇದು ಹಣಕಾಸು ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡೋದಕ್ಕೆ 243 ಐ ವಿಧಿ ಅವಕಾಶ ಮಾಡಿಕೊಟ್ಟಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ 5ನೇ ಹಣಕಾಸು ಆಯೋಗ ರಚನೆ ಆಗಿದೆ. ಇದರ ಅಧ್ಯಕ್ಷತೆ ವಹಿಸಿರೋದು ಸಿ ನಾರಾಯಣಸ್ವಾಮಿಯವರು 5ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ರಾಜ್ಯಪಾಲರು 73ನೇ ತಿದ್ದುಪಡಿ ಆರಂಭವಾದಂಥ ದಿನಾಂಕದಿಂದ 1 ವರ್ಷದೊಳಗೆ ಅಥವಾ 5 ವರ್ಷಗಳಿಗೊಮ್ಮೆ ಪಂಚಾಯಿತಿಯ ಸ್ಥಿತಿಗತಿಯನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಹಣಕಾಸು ಆಯೋಗನ ರಚನೆ ಮಾಡ್ತಾರೆ. ಪಂಚಾಯಿತಿಗಳ ಕಾರ್ಯಗಳ ಬಗ್ಗೆ ಕಾನೂನು ರೂಪಿಸುವಂಥ ಅಧಿಕಾರವನ್ನು ಈ ರಾಜ್ಯ ಹಣಕಾಸು ಆಯೋಗ ಹೊಂದಿದೆ. ಮತ್ತು ಈ ಶಿಫಾರಸು ಮಾಡಿರುವಂಥದ್ದನ್ನು ರಾಜ್ಯಪಾಲರು ತೆಗೆದುಕೊಂಡು ಕ್ರಮಗಳನ್ನು ಪತ್ರದ ಸಹಿತ ವಿಧಾನಮಂಡಲಕ್ಕೆ ಮಂಡಿಸುವಂಥದ್ದು ರಾಜ್ಯ ಹಣಕಾಸು ಆಯೋಗ. 243 ಜೆ ವಿಧಿ ನೋಡಿ, ಪಂಚಾಯಿತಿಗಳ ಲೆಕ್ಕಪತ್ರ ಪರಿಶೀಲನೆ ಅಂದರೆ ರಾಜ್ಯ ವಿಧಾನಮಂಡಲವು ಪಂಚಾಯಿತಿಗಳು ಮತ್ತು ಲೆಕ್ಕಪತ್ರಗಳನ್ನು ಇಟ್ಟುಕೊಂಡು
ಇಟ್ಕೊಂಡು ಬರೋದಕ್ಕೋಸ್ಕರ, ಲೆಕ್ಕವನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ, ಕಾನೂನಿನ ಮೂಲಕ ನಿಯಮಗಳನ್ನು ರೂಪಿಸೋದಕ್ಕೋಸ್ಕರ ಈ ಲೆಕ್ಕ ಪರಿಶೋಧನೆಯ ಒಂದು ಅಧಿಕಾರವನ್ನು ಪಂಚಾಯಿತಿಗಳಿಗೆ ನೀಡಿದೆ. 243J ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇನ್ನು 243K ನೋಡಿ, ಪಂಚಾಯಿತಿ ಚುನಾವಣೆಗಳು. ಪಂಚಾಯಿತಿಗಳಿಗೆ ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೀಬೇಕಾದ್ರೆ ಪಂಚಾಯಿತಿಗಳಿಗೆ ಮತದಾರರ ಪಟ್ಟಿನ ತಯಾರು ಮಾಡಬೇಕು, ಅದನ್ನು ಪರಿಷ್ಕರಣೆ ಮಾಡಬೇಕು. ಮತ್ತು ರಾಜ್ಯ ಚುನಾವಣಾ ಆಯುಕ್ತರು ರಾಜ್ಯಪಾಲರಿಂದ ನೇಮಕ ಆಗ್ತಾರೆ. ರಾಷ್ಟ್ರೀಯ ಚುನಾವಣಾ ಆಯುಕ್ತರು ರಾಷ್ಟ್ರಪತಿಯಿಂದ ನೇಮಕ ಆಗ್ತಾರೆ. ಈ ರಾಜ್ಯಪಾಲರಿಂದ ನೇಮಕಗೊಂಡಂಥ ರಾಜ್ಯ ಚುನಾವಣಾ ಆಯುಕ್ತರನ್ನು ಚುನಾವಣಾ ಆಯೋಗ ಏನಿದೆ ಇದು ವಿಧಾನಮಂಡಲದ ಕಾನೂನಿನ ಮೂಲಕ ಈ ಚುನಾವಣೆಗಳಿಗೆ ಸಂಬಂಧಪಟ್ಟಂಥ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ 243K ವಿಧಿ. 243L ವಿಧಿ ನೋಡಿ, 9ನೇ ಭಾಗದ ನಿಯಮಗಳು, ಒಕ್ಕೂಟ ಮತ್ತು ಕ್ಷೇತ್ರಗಳಿಗೆ ಅನ್ವಯಪಟ್ಟಿದೆ. 9ನೇ ಭಾಗದಲ್ಲಿರುವಂಥ ನಿಯಮಗಳು, ಒಕ್ಕೂಟ ಮತ್ತು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರುವಂಥದ್ದು 243L. 243M ನೋಡಿ, ಕೆಲವು ಪ್ರದೇಶಗಳಿಗೆ ಈ 9ನೇ ಭಾಗ ಅನ್ವಯ ಆಗೋದಿಲ್ಲ. ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯ ಆಗುತ್ತೆ 9ನೇ ಭಾಗ. ಆದರೆ ಇಲ್ಲಿ ಹೇಳ್ತಾ ಇದೆ 243L ವಿಧಿ ಹೇಳ್ತಾ ಇದೆ ಕೇಂದ್ರಾಡಳಿತ ಪ್ರದೇಶಗಳಿಗೂ 9ನೇ ಭಾಗ ಅನ್ವಯ ಆಗುತ್ತೆ ಅಂತ. ಆದರೆ 243M ವಿಧಿ ಹೇಳ್ತಾ ಇದೆ ಕೆಲವು ಪ್ರದೇಶಗಳಿಗೆ 9ನೇ ಭಾಗ ಅನ್ವಯ ಆಗೋದಿಲ್ಲ ಅಂತ. ಹಾಗಾದರೆ ಯಾವ ಪ್ರದೇಶಗಳು ಅಂದರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ. ನಾವು ನೋಡಿದ್ವಲ್ಲ, ಇಲ್ಲಿ ಯಾವುದೇ ಪಂಚಾಯಿತಿಗಳನ್ನು ಹೊಂದಿರದೆ ಪಂಚಾಯಿತಿ ಇಲ್ಲದೆ ಇರುವಂಥ ರಾಜ್ಯಗಳಿವು. ಇಲ್ಲಿ 9ನೇ ಭಾಗ ಅನ್ವಯ ಆಗೋದಿಲ್ಲ. 243N ವಿಧಿ ನೋಡಿ, ಈಗಾಗಲೇ ಜಾರಿಯಲ್ಲಿರುವಂಥ ಕಾನೂನುಗಳನ್ನು, ಅಸ್ತಿತ್ವದಲ್ಲಿರುವಂಥ ಪಂಚಾಯಿತಿಗಳನ್ನ ಮುಂದುವರಿಸ್ಕೊಂಡು ಹೋಗೋದು. 73ನೇ ಸಂವಿಧಾನ ತಿದ್ದುಪಡಿ ಏನಿದೆ, ಇದು ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆನೇ ಜಾರಿಯಲ್ಲಿರುವ ಪಂಚಾಯಿತಿಗಳು ಆ ರಾಜ್ಯದ ವಿಧಾನಮಂಡಲ ಮತ್ತು ತಿದ್ದುಪಡಿ ಮಾಡೋರಿಗೆ 1 ವರ್ಷ ಪೂರೈಸೋದ್ರೊಳಗೆ ಇವುಗಳಲ್ಲಿ 1 ವರ್ಷ ಕಂಪ್ಲೀಟ್ ಆಗಿರಬೇಕು, ಇಲ್ಲ ವಿಧಾನಮಂಡಲ ರಚನೆ ಮಾಡಬೇಕು ಪಂಚಾಯಿತಿಗಳನ್ನ. ಅಲ್ಲಿವರೆಗೂ ಸಹ ಆ ಪಂಚಾಯಿತಿಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಅಧಿಕಾರ ಇತ್ತು. 243O ವಿಧಿ ನೋಡಿ, ಚುನಾವಣಾ ವಿಷಯದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಿಸುವುದನ್ನು ನಿಷೇಧ ಮಾಡಿದೆ. ಚುನಾವಣಾ ವಿಷಯದಲ್ಲಿ ನ್ಯಾಯಾಲಯ ಇಲ್ಲಿ ಮಧ್ಯಪ್ರದೇಶ ಮಾಡೋ ಹಾಗಿಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಿಸುವುದನ್ನು ನಿಷೇಧ ಮಾಡಿದ್ದಾರೆ. ಚುನಾವಣಾ ಕ್ಷೇತ್ರಗಳ ಹಂಚಿಕೆಯನ್ನು ಇಲ್ಲಿ ಯಾವುದೇ ನ್ಯಾಯಾಲಯಗಳು ಪ್ರಶ್ನಿಸುವಂತಿಲ್ಲ. ಇದಿಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂಥ ವಿಧಿಗಳು 243A ಇಂದ 243O ವಿಧಿವರೆಗೂ. ಇನ್ನು ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. 1951-56 ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊದಲ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ಬರುತ್ತೆ. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಅಕ್ಟೋಬರ್ 2ರಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಜಾರಿ ಬರುತ್ತೆ. ಇದನ್ನೇ ಮೊದಲ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಅಂತ ಕರೀತಾರೆ. ಇನ್ನು 1953 ಅಕ್ಟೋಬರ್ 2ರಂದು ಸರ್ಕಾರವು ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣ ಭಾಗದ ಕಲ್ಯಾಣಕ್ಕೋಸ್ಕರ ಕೃಷಿ ಸಚಿವಾಲಯದ ಮೂಲಕ 1953 ಅಕ್ಟೋಬರ್ 2ರಂದು ರಾಷ್ಟ್ರೀಯ ವಿಸ್ತರಣಾ ಸೇವೆಯನ್ನು ಜಾರಿಗೊಳಿಸ್ತಾರೆ. ಈ ಯೋಜನೆಯಲ್ಲಿ ಸ್ವಸಹಾಯ ಗುಂಪುಗಳನ್ನು ಸಹ ಸ್ಥಾಪನೆ ಮಾಡ್ತಾರೆ 1953 ಅಕ್ಟೋಬರ್ 2ರ ಯೋಜನೆಯಲ್ಲಿ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ನೇಮಕವಾದಂಥ ದೇಶದ ಮೊದಲ ಆಯೋಗ. ಈ ಆಯೋಗಗಳು ಬಹಳ ಮುಖ್ಯ ನೋಡಿ. ದೇಶದ ಮೊದಲ ಆಯೋಗ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ, ಬಿಹಾರ್ ಮೆಹ್ತಾ ಕಮಿಟಿ ಅಂತ ಕೇಳಿರ್ತೀರ. ಇದು ದೇಶದ ಮೊದಲ ಆಯೋಗ. ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆ ಶಿಲ್ಪಿ ಬಿಹಾರ್ ಮೆಹ್ತಾ ಅವರು. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಏನಿದೆ ಇದರ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಬಲವಂತರಾಯ್ ಮೆಹ್ತಾ ಸಮಿತಿ ನೇಮಕ ಆಗುತ್ತೆ. 1957 ಜನವರಿ 16ರಂದು ಮೆಹ್ತಾ ಅವರ ನೇತೃತ್ವದಲ್ಲಿ ಸಮಿತಿನ ನೇಮಿಸ್ತಾರೆ. ಇವರು 1957 ನವೆಂಬರ್ 14 1957 ಜನವರಿ 16 ನೇಮಕ ಮಾಡ್ತಾರೆ. ಇವರು 1957 ನವಂಬರ್ 24 ವರದಿ ಸಲ್ಲಿಸ್ತಾರೆ.
24 ಇವರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದು BR ಮೆಹ್ತಾ ಸಮಿತಿ. ಈ ಸಮಿತಿಯ ಶಿಫಾರಸುಗಳನ್ನ ನೋಡಿ. ಈ ಸಮಿತಿಯ ಶಿಫಾರಸುಗಳನ್ನ ನೋಡೋದಾದರೆ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಯೋಜನೆ ಸ್ಥಾಪಿಸುವಂತೆ ಶಿಫಾರಸು ಮಾಡುತ್ತೆ. ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯವಾಗಿಯೇ ಬಗೆಹರಿಸಬೇಕು, ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಬೇಕು ಅಂತ ಶಿಫಾರಸು ಮಾಡುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಶಿಫಾರಸು ಮಾಡುತ್ತೆ. ದೇಶದಲ್ಲಿ 3 ಹಂತದ ಪಂಚಾಯಿತಿಗಳನ್ನು ಸ್ಥಾಪಿಸುವಂಥ ಶಿಫಾರಸು ಮಾಡೋದು ಸಹ BR ಮೆಹ್ತಾ ಸಮಿತಿ, ಬಲವಂತರಾಯ್ ಮೆಹ್ತಾ ಸಮಿತಿನೇ. ಗೊತ್ತಲ್ವ, 3 ಹಂತದ ಪಂಚಾಯಿತಿಗಳು: ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಈ 3 ಹಂತದ ಪಂಚಾಯಿತಿಗಳನ್ನ ರಚನೆ ಮಾಡೋದಕ್ಕೆ ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸು ಮಾಡುತ್ತೆ. ಈ ವರದಿನ ಇವರು 1957 ನವೆಂಬರ್ 24 ಸಲ್ಲಿಕೆ ಮಾಡ್ತಾರೆ. 1958 ಜನವರಿಯಲ್ಲಿ ರಾಷ್ಟ್ರೀಯ ಸಲಹಾ ಮಂಡಳಿ ಇವರ ಶಿಫಾರಸನ್ನು ಅಂಗೀಕಾರ ಮಾಡ್ತಾರೆ. ದೇಶದ ಮೊದಲ ಪಂಚಾಯಿತಿ ಗೊತ್ತಿದೆ ನಿಮಗೆ. ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸ್ಸಿನ ಮೇರೆಗೆ ಮೊದಲ ಪಂಚಾಯಿತಿ ರಚನೆ ಆಗುತ್ತೆ. ರಾಜಸ್ಥಾನದ ನಾಗೌರ್ನಲ್ಲಿ 1959 ಗಾಂಧಿ ಜಯಂತಿ ದಿನ ಅಕ್ಟೋಬರ್ 2ರಂದು ಜವಾಹರ್ಲಾಲ್ ನೆಹರು ಆಗ ಪ್ರಧಾನಮಂತ್ರಿಯಾಗಿದ್ದವರು ಅವರು ಅಧಿಕೃತವಾಗಿ ಇದನ್ನು ದೇಶದ ಮೊದಲ ಪಂಚಾಯಿತಿನ ಉದ್ಘಾಟನೆ ಮಾಡ್ತಾರೆ. ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸುಗಳು ಇವೆಲ್ಲ ಮುಖ್ಯ ಪರೀಕ್ಷಾ ದೃಷ್ಟಿಯಿಂದ. ನೋಡಿ, 2ನೇ ಸಮಿತಿ ನೋಡಿ, ಸಂತಾನಂ ಸಮಿತಿ ಅಂತ 1963ರಲ್ಲಿ ರಚನೆ ಆಗುತ್ತೆ. ಹಣಕಾಸು ವಿಕೇಂದ್ರೀಕರಿಸೋದಕ್ಕೋಸ್ಕರ ರೂಪಿಸಿರುವಂಥ ಸಮಿತಿ ಇದು. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಸಂಬಂಧಪಟ್ಟಂಥ ನಿಯಮಗಳನ್ನ ರೂಪಿಸೋದಕ್ಕೆ ಮಾಡಿರುವಂಥ ಸಮಿತಿ. ಈ ಸಮಿತಿ ಏನೇನು ಶಿಫಾರಸು ಮಾಡ್ತು ಅಂದರೆ, ಪಂಚಾಯಿತಿಗಳು ಭೂ ಕಂದಾಯ ಮತ್ತು ಮನೆ ತೆರಿಗೆಗಳನ್ನ ವಸೂಲು ಮಾಡುವಂಥ ಅಧಿಕಾರ ಪಂಚಾಯಿತಿಗಳಿಗೆ ಇರುತ್ತೆ ಅಂತ ಶಿಫಾರಸು ಮಾಡುತ್ತೆ. ಏನು ಕಂದಾಯ ವಸೂಲಿ ಮಾಡೋದು, ಮನೆ ಕಂದಾಯ ಆಗಿರ್ಬೋದು, ಜಮೀನು ಕಂದಾಯ ಆಗಿರ್ಬೋದು, ಈ ತೆರಿಗೆಗಳನ್ನ ವಸೂಲು ಮಾಡಬೇಕು ಅಂತ ಶಿಫಾರಸು ಮಾಡುತ್ತೆ. ಇನ್ನು ಪಂಚಾಯತ್ ರಾಜ್ ಫೈನಾನ್ಸ್ ಕಾರ್ಪೊರೇಷನನ್ನು ರಚನೆ ಮಾಡೋದಕ್ಕೆ ಶಿಫಾರಸು ಮಾಡುತ್ತೆ ಸಂತಾನಂ ಸಮಿತಿ. ಜನರಿಗೆ ಹೊರೆಯಾಗದಂತೆ ತೆರಿಗೆ ಸಂಗ್ರಹಿಸಬೇಕು ಅಂತಲೂ ಸಹ ಶಿಫಾರಸು ಮಾಡುತ್ತೆ ಸಂತಾನಂ ಸಮಿತಿ. ಇನ್ನು ಅಶೋಕ್ ಮೆಹ್ತಾ ಸಮಿತಿ 1977ರಲ್ಲಿ ರಚನೆ ಆಗುತ್ತೆ. ಇವರು 3 ಹಂತದ ಪಂಚಾಯಿತಿನ 2 ಹಂತದ ಪಂಚಾಯಿತಿ ಮಾಡಿ ಅಂತ ಶಿಫಾರಸು ಮಾಡಿದ್ರು. ಅಶೋಕ್ ರಾಜ್ ಮೆಹ್ತಾ ಸಮಿತಿ 1977ರಲ್ಲಿ ರಚನೆ ಆಗುತ್ತೆ. ಡಿಸೆಂಬರ್ನಲ್ಲಿ ಈ ಸಮಿತಿನ ನೇಮಕ ಮಾಡ್ತಾರೆ. 3 ಹಂತದ ಪಂಚಾಯಿತಿ ಬೇಡ, 2 ಹಂತದ ಪಂಚಾಯಿತಿಗೆ ಶಿಫಾರಸು ಮಾಡುತ್ತೆ. ಅಂದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ಗ್ರಾಮ ಮಟ್ಟದಲ್ಲಿ ಮಂಡಲ ಪಂಚಾಯಿತಿ ಸಾಕು ಅಂತ ಶಿಫಾರಸು ಮಾಡುತ್ತೆ. ತಾಲೂಕು ಪಂಚಾಯಿತಿ ಬೇಡ ಅಂತ ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಮಾಡುತ್ತೆ. ಇನ್ನು GVK ಅಂತ ನೋಡಿ, GVK ರಾವ್ ಸಮಿತಿ ಅಂತ 1985ರಲ್ಲಿ ಈ ಸಮಿತಿ ರಚನೆ ಆಗುತ್ತೆ. GVK ರಾಯ್ ಸಮಿತಿ 1985ರಲ್ಲಿ ರಚನೆ ಆಗುತ್ತೆ. ಇವರು ಏನು ಶಿಫಾರಸು ಮಾಡ್ತಾರೆ ಅಂತಂದರೆ, ಈ ಸಮಿತಿನ ರಚನೆ ಮಾಡಿದ್ದು NPC, ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ಏನಿದೆ, NPC ರಾಷ್ಟ್ರೀಯ ಯೋಜನಾ ಆಯೋಗ GVK ರಾವ್ ಸಮಿತಿಯನ್ನು ನೇಮಕ ಮಾಡುತ್ತೆ 1985ರಲ್ಲಿ. ಗ್ರಾಮೀಣಾಭಿವೃದ್ಧಿ ಮತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿನ ಕಲೆ ಹಾಕೋದಕ್ಕೆ ಈ ಸಮಿತಿನ ನೇಮಕ ಮಾಡುತ್ತೆ. ಇದು ಅಧಿಕಾರಿಶಾಹಿಗಳ ಏನಿರ್ತಾರೆ ಅವರ ಪಾಲ್ಗೊಳ್ಳುವಿಕೆ ಕಡಿಮೆ ಆಗಬೇಕು ಅಂತ ಶಿಫಾರಸು ಮಾಡುತ್ತೆ GVK ರಾವ್ ಸಮಿತಿ. ಇನ್ನು LM ಸಿಂಘ್ವಿ ಸಮಿತಿ ಸಂವಿಧಾನ ಸಂರಕ್ಷಿಸುವ ಅವಕಾಶ ನೀಡೋದಕ್ಕೆ ಶಿಫಾರಸು ಮಾಡುತ್ತೆ. LM ಸಿಂಘ್ವಿ ಸಮಿತಿ 1986ರಲ್ಲಿ ಇದು ರಚನೆ ಆಗುತ್ತೆ. LM ಸಿಂಘ್ವಿ ಸಮಿತಿ ಅಂದಿನ ಪ್ರಧಾನಮಂತ್ರಿ ಆಗ 1986ರಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ರಾಜೀವ್ ಗಾಂಧಿಯವರು ಈ LM ಸಿಂಘ್ವಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿನ ರಚನೆ ಮಾಡ್ತಾರೆ. ಜೂನ್ನಲ್ಲಿ ರಚನೆ ಮಾಡ್ತಾರೆ. ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಗುರುತಿಸಿ ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಈ ಸಮಿತಿ ಶಿಫಾರಸು ಮಾಡುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಂವಿಧಾನವು ಗುರುತಿಸಬೇಕು ಮತ್ತು ಸಂವಿಧಾನದ ರಕ್ಷಣೆ ದೊರಕಬೇಕು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಂತ ಈ LM ಸಿಂಘ್ವಿ ಸಮಿತಿ ಶಿಫಾರಸು ಮಾಡುತ್ತೆ. ಇನ್ನು PK ತುಂಗನ್ ಸಮಿತಿ ಅಂತ, PK ತುಂಗನ್ ಸಮಿತಿ ಪಂಚಾಯಿತಿಗಳಿಗೆ
ಸಂವಿಧಾನಾತ್ಮಕ ಮನ್ನಣೆ ನೀಡೋದಕ್ಕೆ ಶಿಫಾರಸು ಮಾಡುತ್ತೆ. LM ಸಿಂಘ್ವಿ ಸಮಿತಿನೂ ಅದೇ ಮಾಡುತ್ತೆ. ತುಂಗನ್ ಸಮಿತಿನೂ ಸಹ ಸಂವಿಧಾನಾತ್ಮಕ ಮನ್ನಣೆ ನೀಡಬೇಕು ಅಂತ ಇದು ಮಾಡುತ್ತೆ. ಈ ಸಮಿತಿ ರಚನೆ ಆದದ್ದು 1988ರಲ್ಲಿ. ತುಂಗನ್ ಸಮಿತಿ 1988ರಲ್ಲಿ ರಚನೆ ಆಗುತ್ತೆ. ಸಿಂಘ್ವಿ ಸಮಿತಿ 1986ರಲ್ಲಿ. ಸಿಂಘ್ವಿ ಮತ್ತು ತುಂಗನ್ ಅವರ ಶಿಫಾರಸುಗಳು ಸ್ವಲ್ಪ ಒಂದೇ ಥರ ಕಾಣ್ಬೋದು ನಾವು. ಈ ಸಮಿತಿ ಏನು ಸಂವಿಧಾನದ ಮನ್ನಣೆ ನೀಡಬೇಕು ಪಂಚಾಯತಿಗಳಿಗೆ ಅಂತ ಶಿಫಾರಸು ಮಾಡುತ್ತೆ. LM ಸಿಂಘ್ವಿ ಸಮಿತಿ ಸಂವಿಧಾನದ ಒಂದು ರಕ್ಷಣೆ ಪಂಚಾಯತಿಗಳಿಗೆ ಸಿಗಬೇಕು, ಸಂವಿಧಾನ ಗುರುತಿಸಬೇಕು, ಪಂಚಾಯತಿಗಳನ್ನ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಸಿಂಘ್ವಿ ಸಮಿತಿ ಶಿಫಾರಸು ಮಾಡುತ್ತೆ. ಇನ್ನು VN ಗಾಡ್ಗಿಲ್ ಸಮಿತಿ ಅಂತ, ಇದು 1988ರಲ್ಲೇ ಇದು ಸಹ ರಚನೆ ಆಗುತ್ತೆ. ಗಾಡ್ಗಿಲ್ ಸಮಿತಿ, ಈ ಸಮಿತಿ ಮೀಸಲಾತಿ ಮತ್ತು 3 ಹಂತದ ಪಂಚಾಯಿತಿ ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ. ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವಂಥ ಒಂದು ಸಂಬಂಧ ಪಂಚಾಯಿತಿಗಳ ಸ್ವರೂಪಗಳಿಗೆ ಸಂಬಂಧಿಸಿದಂಥ ರೂಪುರೇಷೆಗಳನ್ನ ರೂಪಿಸೋದಕ್ಕೋಸ್ಕರ ಗಾಡ್ಗಿಲ್ರವರ ನೇತೃತ್ವದಲ್ಲಿ ಒಂದು ಸಮಿತಿನ ನೇಮಕ ಮಾಡ್ತಾರೆ. ಈ ಸಮಿತಿ 3 ಹಂತದ ಪಂಚಾಯಿತಿನ ಸ್ಥಾಪನೆ ಮಾಡಬೇಕು, 2 ಹಂತದ ಪಂಚಾಯಿತಿನ ಸ್ಥಾಪನೆ ಮಾಡಬೇಕು, 3 ಬೇಡ ಅಂತೇಳಿದು ಅಶೋಕ್ ಮೆಹ್ತಾ ಸಮಿತಿ. ಗಾಡ್ಗಿಲ್ ಸಮಿತಿ ಹೇಳ್ತಾ ಇದೆ 3 ಹಂತದ ಪಂಚಾಯಿತಿ ಸ್ಥಾಪನೆ ಮಾಡಬೇಕು ಅಂತ. ಇದು ಅಶೋಕ್ ಮೆಹ್ತಾ ಸಮಿತಿಗೂ ಮೊದಲು ಬಲವಂತರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ರಚನೆ ಆದಂಥದ್ದು. ಇದು 3 ಹಂತದ ಪಂಚಾಯಿತಿ ಬೇಕು ಅಂತ ಶಿಫಾರಸು ಮಾಡುತ್ತೆ. ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ ಒಂದೇ 2 ಹಂತದ ಪಂಚಾಯಿತಿ ಬೇಕು ಅಂತ ಶಿಫಾರಸು ಮಾಡೋದು. ಇನ್ನು ಗಾಡ್ಗಿಲ್ ಸಮಿತಿನೂ ಸಹ 3 ಹಂತದ ಪಂಚಾಯಿತಿ ಬೇಕು ಅಂತ ಶಿಫಾರಸು ಮಾಡುತ್ತೆ. ಪಂಚಾಯಿತಿಗಳ ಒಂದು ಅವಧಿ ಏನಿರುತ್ತೆ 5 ವರ್ಷ ನಿಗದಿಯಾಗಿರಬೇಕು ಅಂತ. ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡುತ್ತೆ ಗಾಡ್ಗಿಲ್ ಸಮಿತಿ. ನೋಡಿ, 3 ಹಂತದ ಪಂಚಾಯಿತಿಗಳು, ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ, ಹಾಗೆ 5 ವರ್ಷಗಳ ಅವಧಿ ಪಂಚಾಯಿತಿಗಳ ಒಂದು ಸದಸ್ಯರ ಅಧಿಕಾರಾವಧಿ ಅಷ್ಟಕ್ಕೆ ನಿಗದಿ ಮಾಡುತ್ತೆ. ಇನ್ನು SC ST ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ವುಮೆನ್ಸ್ಗೆ ಮೀಸಲಾತಿ ಕೊಡಬೇಕು ಅಂತ ಶಿಫಾರಸು ಮಾಡುತ್ತೆ ಗಾಡ್ಗಿಲ್ ಸಮಿತಿ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ, ಇದನ್ನು ಸಂಸತ್ತಲ್ಲಿ ಮಂಡನೆ ಮಾಡುವಂಥದ್ದು. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ. ಇದಕ್ಕೂ ಮೊದಲು 64ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ. ಏನು ಈ LM ಸಿಂಘ್ವಿ ಅವರ ಶಿಫಾರಸ್ಸಿನ ಮೇರೆಗೆ, ಹಾಗೆ VN ಗಾಡ್ಗಿಲ್ ಅವರ ಶಿಫಾರಸುಗಳನ್ನ ಆಧಾರವಾಗಿಟ್ಕೊಂಡು ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಸರ್ಕಾರ 64ನೇ ಸಂವಿಧಾನಾತ್ಮಕ ತಿದ್ದುಪಡಿನ ಸಂಸತ್ತಲ್ಲಿ ಮಂಡನೆ ಮಾಡ್ತಾರೆ. ಆದರೆ ಇದು ರಾಜ್ಯಸಭೆಯಲ್ಲಿ ಬಹುಮತ ಬರದೇ ಇರೋ ಕಾರಣ ಈ ಮಸೂದೆ ಅಂಗೀಕಾರ ಆಗಿಲ್ಲ. ಆನಂತರ ಇದು 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯಾಗಿ ಸಂಸತ್ತಲ್ಲಿ ಮಂಡನೆ ಆಗುತ್ತೆ. ಕಾಂಗ್ರೆಸ್ ನೇತೃತ್ವದ PV ನರಸಿಂಹರಾವ್ ನೇತೃತ್ವದ ಸರ್ಕಾರ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು 1992 ಡಿಸೆಂಬರ್ 22ನೇ ತಾರೀಕು ಲೋಕಸಭೆಯಲ್ಲಿ 1992 ಡಿಸೆಂಬರ್ 22ರಂದು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಈ ಡಿಸೆಂಬರ್ 23 ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆದು 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಆಗುತ್ತೆ. ಇದು ಕಾಯ್ದೆಯಾಗಿ ಜಾರಿಗೆ ಆಗುತ್ತೆ. ಈ ಕಾಯ್ದೆ 1993 ಏಪ್ರಿಲ್ 24ರಂದು ಭಾರತದಲ್ಲಿ ಜಾರಿಗೆ ಬರುತ್ತೆ. ಭಾರತದಲ್ಲಿ ಜಾರಿಗೆ ಬರುತ್ತಲ್ಲ ಇದು 24, ಇದರ ನೆನಪಿನ ಅರ್ಥವಾಗಿ ಏಪ್ರಿಲ್ 24ನ್ನು ನಾವು ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡ್ತೀವಿ. ಆದರೆ ಕರ್ನಾಟಕದಲ್ಲಿ ಈ ಕಾಯ್ದೆ 1993 ಮೇ 10ರಂದು ಜಾರಿಗೆ ಬರುತ್ತೆ. ನೋಡಿ, ಭಾರತದಲ್ಲಿ 1993 ಏಪ್ರಿಲ್ 24 ಜಾರಿಗೆ ಬರುತ್ತೆ ಈ ಕಾಯ್ದೆ, 73ನೇ ಸಂವಿಧಾನಾತ್ಮಕ ಕಾಯ್ದೆ. ಕರ್ನಾಟಕದಲ್ಲಿ 1993 ಮೇ 10ರಂದು ಜಾರಿಗೆ ಬರುತ್ತೆ. ಈ ಕಾಯ್ದೆ ಇನ್ನು 2010ರಿಂದ ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ. ಅದು ಗೊತ್ತು, 2010ರಿಂದ ನಾವು ಆಚರಣೆ ಮಾಡ್ಕೊಂಬಂದಿದ್ದೀವಿ ಪಂಚಾಯತ್ ರಾಜ್ ದಿನನ. ಇದಿಷ್ಟು ಭಾರತದಲ್ಲಿ ಸ್ವತಂತ್ರ ನಂತರ ಭಾರತದಲ್ಲಿ ಏನೇನು ಪಂಚಾಯತ್ ಬೆಳವಣಿಗೆ ಆಯಿತು ಅಂತ. ಇನ್ನು ಕರ್ನಾಟಕದಲ್ಲಿ ನೋಡೋಣ. ಕರ್ನಾಟಕದಲ್ಲಿ ಯಾವ ರೀತಿ ಪಂಚಾಯತ್ ರಾಜ್ ಬೆಳವಣಿಗೆ ಆಯಿತು ಅಂತಂದರೆ, ಮೊದಲಿಗೆ 1902ರಲ್ಲಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಕಾಯ್ದೆ ಅಂತ,
ಇದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಸಂಘಟನೆ ಅಂತ 3 ಹಂತದ ವಿಕೇಂದ್ರೀಕರಣ ಆಡಳಿತನ ಜಾರಿ ಮಾಡಿತ್ತು. ಮೈಸೂರು ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆ್ಯಕ್ಟ್ ಅನ್ನೋದು 1918ರಲ್ಲಿ ಜಾರಿಗೆ ಬಂದಿತ್ತು. ಇದು ಸ್ವತಂತ್ರ ಪೂರ್ವದಲ್ಲಿ. ಸ್ವತಂತ್ರ ನಂತರ ಸಮಿತಿಗಳ ರಚನೆ ಆಗ್ತವೆ. ವೆಂಕಟಪ್ಪ ಸಮಿತಿ ಅಂತ ಗಮನಿಸ್ಬೋದು. 1949ರಲ್ಲಿ ಇದು ನೇಮಕ ಆಗುತ್ತೆ. ಇವರು 2 ಹಂತದ ಗ್ರಾಮೀಣ ಆಡಳಿತ ವ್ಯವಸ್ಥೆಗೆ ಶಿಫಾರಸನ್ನು ಮಾಡ್ತಾರೆ. ವೆಂಕಟಪ್ಪ ಸಮಿತಿ. DH ಚಂದ್ರಶೇಖರಯ್ಯ ಸಮಿತಿ, ಇದು 1953ರಲ್ಲಿ ನೇಮಕ ಆಗುತ್ತೆ. ಇವರು 3 ಹಂತದ ಸ್ಥಳೀಯ ಸರ್ಕಾರಗಳ ಶಿಫಾರಸನ್ನು ಮಾಡ್ತಾರೆ. ಮತ್ತು ಬಲವಂತರಾಯ್ ಮೆಹ್ತಾ ಸಮಿತಿಯ ಒಂದು ಶಿಫಾರಸುಗಳನ್ನ ಸಹ ಅಳವಡಿಕೆ ಮಾಡ್ಕೊತಾರೆ. ದಿ ಮೈಸೂರು ವಿಲೇಜ್ ಪಂಚಾಯತ್ ಆ್ಯಂಡ್ ಲೋಕಲ್ ಆ್ಯಕ್ಟ್ 1959 ಏನಿದೆ ಇದು 1959 ನವಂಬರಲ್ಲಿ ಜಾರಿಗೆ ಆಗಿ 3 ಹಂತದ ಪಂಚಾಯಿತಿಗಳು ಏನಿದೆ, ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಅಭಿವೃದ್ಧಿ ಮಂಡಳಿಗಳನ್ನು ರಚನೆ ಮಾಡ್ತಾರೆ. ಇದು ಬಲವಂತರಾಯ್ ಮೆಹ್ತಾ ಸಮಿತಿಯ ಒಂದು ಶಿಫಾರಸುಗಳನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಇನ್ನು ಕೊಂಡಜ್ಜಿ ಬಸಪ್ಪ ಸಮಿತಿ ಅಂತ ಇದು ನೋಡಿ, ಜಿಲ್ಲಾ ಅಭಿವೃದ್ಧಿ ಮಂಡಳಿಗೆ ಪರ್ಯಾಯವಾಗಿ ಜಿಲ್ಲಾ ಪರಿಷತ್, ಗ್ರಾಮಗಳ ಹಂತದಲ್ಲಿ ಗ್ರಾಮ ಸಭಾ, ಈ ಅಭಿವೃದ್ಧಿ ಮಂಡಳಿಗಳು ಏನಿದೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಭಿವೃದ್ಧಿ ಮಂಡಳಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಭೆಗಳ ಒಂದು ಪರಿಕಲ್ಪನೆಗಳ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಅಂದರೆ ಜಿಲ್ಲಾ ಅಭಿವೃದ್ಧಿ ಮಂಡಳಿಗೆ ಬದಲಾಗಿ ಜಿಲ್ಲಾ ಪರಿಷತ್ತನ್ನು ಸ್ಥಾಪನೆ ಮಾಡಬೇಕು, ಗ್ರಾಮಗಳಲ್ಲಿ ಗ್ರಾಮ ಸಭೆಗಳನ್ನ ಸ್ಥಾಪನೆ ಮಾಡಬೇಕು, ನ್ಯಾಯ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಕೊಂಡಜ್ಜಿ ಬಸಪ್ಪ ಸಮಿತಿ ಸಲಹೆ ಕೊಡುತ್ತೆ. ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸನ್ನು ಸಹ ಅಳವಡಿಕೆ ಮಾಡ್ಕೊತಾರೆ. ಇದರಲ್ಲಿ 2 ಹಂತದ ಪಂಚಾಯಿತಿ, ಅಶೋಕ್ ಮೆಹ್ತಾ ಅವರು 3 ಬೇಡ 2 ಹಂತದ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಈ ಥರ 2 ಹಂತದ ಪಂಚಾಯಿತಿಯನ್ನು ಅಳವಡಿಕೆ ಮಾಡ್ಕೊಂಡಿರ್ತಾರೆ. ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯಿತಿ ಸಮಿತಿಗಳು, ಮಂಡಲ್ ಪಂಚಾಯಿತಿ ಕಾಯ್ದೆ 1983. ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಆಗ 1983ರಲ್ಲಿ CM ಆಗಿರ್ತಾರೆ, ಅಧಿಕಾರಕ್ಕೆ ಬಂದಿರ್ತಾರೆ. 1983ರಲ್ಲಿ ಮಸೂದೆಯನ್ನು ಮಂಡಿಸ್ಕೊಂಡು 1984ರಲ್ಲಿ ಇದಕ್ಕೆ ಅಂಗೀಕಾರ ಪಡ್ಕೊಂಡು ರಾಷ್ಟ್ರಪತಿಗಳ ಒಂದು ಸಹಿ ಜುಲೈ 10, 1985ರಲ್ಲಿ ರಾಷ್ಟ್ರಪತಿಗಳು ಸಹಿ ಮಾಡಿ ಇದು ಕಾಯ್ದೆಯಾಗಿ ರಚನೆ ಆಗುತ್ತೆ. 1985 ಆಗಸ್ಟ್ 14ರಂದು ರಾಜ್ಯಾದ್ಯಂತ ಇದು ಜಾರಿಗೆ ಬರುತ್ತೆ. ಏನು, ಮಂಡಲ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ ಕಾಯ್ದೆ ರಾಜ್ಯಾದ್ಯಂತ ಜಾರಿಗೆ ಬಂದು, ಈ ಕಾಯ್ದೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಆಗ ಪಂಚಾಯತ್ ರಾಜ್ ಸಚಿವರಾಗಿದ್ದಂಥವರು ಅಬ್ದುಲ್ ನಜೀರ್ ಸಾಹೇಬ್ ಅಂತ ಪಂಚಾಯತ್ ರಾಜ್ ಸಚಿವರಾಗಿರ್ತಾರೆ. ಅಂದಿನ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವರಾಗಿರ್ತಾರೆ. ರಾಮಕೃಷ್ಣ ಹೆಗಡೆಯವರ ಒಂದು ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್, ತಾಲೂಕು ಸಮಿತಿ, ತಾಲೂಕ್ ಪಂಚಾಯತ್ ಮತ್ತು ಮಂಡಲ ಪಂಚಾಯತ್, ನ್ಯಾಯ ಪಂಚಾಯತಿಗಳು ರಚನೆ ಆಗುತ್ತೆ. ಯಾರ ಕಾಲದಲ್ಲಿ? ರಾಮಕೃಷ್ಣ ಹೆಗಡೆಯವರ ಒಂದು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭ, ಅಬ್ದುಲ್ ನಜೀರ್ ಸಾಹೇಬ್ ಅವರು ಪಂಚಾಯತ್ ರಾಜ್ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ. 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ನೋಡಿ, ದೇಶದಾದ್ಯಂತ ಜಾರಿಗೆ ಬಂದಂಥ 73 ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ ಸರ್ಕಾರ, ಆಗ ಮುಖ್ಯಮಂತ್ರಿ ಆಗಿದ್ದಂಥವರು ವೀರಪ್ಪ ಮೊಯ್ಲಿ ಸರ್ಕಾರ 1993ರಲ್ಲಿ ಜಾರಿಗೆ ತರ್ತಾರೆ. ವೀರಪ್ಪ ಮೊಯ್ಲಿಯವರು ಆಗ ಮೊಯ್ಲಿಯವರ ಸರ್ಕಾರ ಇತ್ತು. 1993ರಲ್ಲಿ ಇದನ್ನು ನಮ್ಮ ರಾಜ್ಯದಾದ್ಯಂತ ಜಾರಿಗೆ ತರ್ತಾರೆ. ರಾಜ್ಯ ಪಂಚಾಯತ್ ರಾಜ್ ಅಧಿನಿಯಮ ಏನಿರುತ್ತೆ ವಿಧಾನಮಂಡಲದಲ್ಲಿ ಅಂಗೀಕಾರ ಪಡೆದು 1993 ಏಪ್ರಿಲ್ 30ರಂದು ರಾಜ್ಯಪಾಲರಿಂದ ಅಂಕಿತ ಪಡೆದು 1993 ಮೇ 10ರಂದು ಜಾರಿಗೆ ಬರುತ್ತೆ ಈ ಕಾಯ್ದೆ. ಜಾರಿಗೆ ಬಂದಾಗ ಕರ್ನಾಟಕದ ರಾಜ್ಯಪಾಲರಾಗಿದ್ದವರು ಖುರ್ಷಿದ್ ಆಲಂ ಖಾನ್ ಅಂತ, ಮುಖ್ಯಮಂತ್ರಿ ಆಗಿದ್ದವರು ವೀರಪ್ಪ ಮೊಯ್ಲಿ ಅಂತ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದವರು MY ಗೋರ್ಪಡೆ ಅಂತ. 1993 ಮೇ 10 ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ಬಂದಂಥ ದಿನಾಂಕ ಇದು. ಪಂಚಾಯತ್ ರಾಜ್ ಜಾರಿಗೆ ಬಂದಾಗ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ, ಖುರ್ಷಿದ್ ಆಲಂ ಖಾನ್ ಅವರು ರಾಜ್ಯಪಾಲರು, MY ಗೋರ್ಪಡೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರ್ತಾರೆ. ಇನ್ನು ರಮೇಶ್ ಕುಮಾರ್ ಸಮಿತಿ ನೋಡಿ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬದಲಾವಣೆ ತರೋದಕ್ಕೆ ಶಿಫಾರಸು ಮಾಡುತ್ತೆ. ವಿಧಾನಸಭೆಯ ಮಾಜಿ ಸ್ಪೀಕರ್ ಇದರಲ್ಲ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಈ ಸಮಿತಿ 2015ರಲ್ಲಿ ಕರ್ನಾಟಕ ರಾಜ್ ಅಧಿನಿಯಮವನ್ನು ತಿದ್ದುಪಡಿ ಮಾಡುತ್ತೆ. ರಮೇಶ್ ಕುಮಾರ್ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಇದು ಮಾಡುತ್ತೆ ನೋಡಿ. 2014ರಲ್ಲಿ ಕರ್ನಾಟಕ ಸರ್ಕಾರ SG ನಂಜಯ್ಯ ಮಠ ಅವರ ಅಧ್ಯಕ್ಷತೆಯಲ್ಲಿ
ಗ್ರಾಮ ಪಂಚಾಯಿತಿಗಳ ಕ್ಷೇತ್ರವನ್ನು ಮರು ವಿಂಗಡಣೆ ಮಾಡೋದಕ್ಕೆ ಒಂದು ಸಮಿತಿನ ರಚನೆ ಮಾಡುತ್ತೆ. 2014ರಲ್ಲಿ ಇದು ವರದಿ ಸಲ್ಲಿಸುತ್ತೆ. 2015ರಲ್ಲಿ ಚುನಾವಣೆಯಲ್ಲಿ ಈ ಗ್ರಾಮ ಪಂಚಾಯಿತಿಗಳ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡೋದನ್ನು 2015ರ ಪಂಚಾಯಿತಿಯಲ್ಲಿ ಅಳವಡಿಕೆ ಮಾಡ್ಕೊತಾರೆ. ಪಂಚಾಯಿತಿ ಚುನಾವಣೆಗಳಲ್ಲಿ ಅಳವಡಿಕೆ ಮಾಡ್ಕೊತಾರೆ ಇವರ ಒಂದು ಶಿಫಾರಸುಗಳನ್ನು. ಇದಿಷ್ಟು ಕರ್ನಾಟಕ ರಾಜ್ಯ ಸ್ವತಂತ್ರ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಬೆಳವಣಿಗೆಗಳು, ಪ್ರಮುಖ ಸಮಿತಿಗಳು ಯಾವ್ಯಾವ ರೀತಿ ಶಿಫಾರಸು ಮಾಡಿದ್ವಿ ಅಂತ ನೋಡಿದ್ವಿ. ಈಗ ನೋಡಿ 1993ರ ಪಂಚಾಯತ್ ರಾಜ್ ಅಧಿನಿಯಮ ಏನಿದೆ, ಇದು 18 ಅಧ್ಯಾಯಗಳನ್ನು ಹೊಂದಿದೆ, 321 ಪ್ರಕರಣಗಳು ಮತ್ತು 4 ಅನುಸೂಚಿಗಳನ್ನು ಕರ್ನಾಟಕ ಪಂಚಾಯತ್ ರಾಜ್ ಹೊಂದಿದೆ. 1993ರ ಪಂಚಾಯತ್ ರಾಜ್ ಅಧಿನಿಯಮ ಹೊಂದಿದೆ. 1993 ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಕರ್ನಾಟಕದಲ್ಲಿ 3 ಹಂತದ ಪಂಚಾಯಿತಿಗಳನ್ನು ಕಾಣ್ಬೋದು. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಂತ. ಗ್ರಾಮ ಪಂಚಾಯಿತಿನಲ್ಲಿ 400 ಸದಸ್ಯರಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಅಂತ ಆಯ್ಕೆ ಮಾಡ್ತಾರೆ. 33% ಇದ್ದಂಥ ಮೀಸಲಾತಿನ 50%ಗೆ ಈಗ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ. ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವಂಥ ವಯಸ್ಸು 21 ವರ್ಷ ವಯಸ್ಸಾಗಿರಬೇಕು. ಗ್ರಾಮ ಪಂಚಾಯಿತಿನಲ್ಲಿ ದೈನಂದಿನ ಆಡಳಿತಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ಪಂಚಾಯಿತಿ ಅಧಿಕಾರಿನ ನೇಮಕ ಮಾಡ್ತಾರೆ, ಅವರೇ PDO ಮತ್ತು ಕೆಲವೊಂದಷ್ಟು ಕಾರ್ಯದರ್ಶಿಗಳು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಇರ್ತಾರೆ. ಇನ್ನು ಗ್ರಾಮ ಪಂಚಾಯಿತಿನಲ್ಲಿ 3 ಥರದ ಘಟಕಗಳನ್ನು ನೋಡ್ಬೋದು. ಜನವಸತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾ ಅಂತ. ನೋಡಿ, ನಾನು ಮಾಡ್ತಾ ಇರೋ ತರಗತಿ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 50 ಜನ ನೋಡಿದ್ರೆ ಅದರಲ್ಲಿ ಒಂದು 20 ಜನಕ್ಕಾದರೂ ಖಂಡಿತ ಯೂಸ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈ ಜನವಸತಿ ಸಭಾ ನನಗೆ ಸಾಕಷ್ಟೇ, ಅಷ್ಟು ಜನಕ್ಕಾದರೂ ಯೂಸ್ ಆಗ್ತಾ ಇದೆಯಲ್ಲ, ನನಗೆ ಅದೇ ಒಂಥರ ನೆಮ್ಮದಿ, ಅದೇ ಒಂಥರ ಖುಷಿ. ಒಂದಷ್ಟು ಜನಕ್ಕಾದರೂ ನನ್ನದು ಕ್ಲಾಸ್ ಯೂಸ್ ಆಗ್ತಾ ಇದೆ ಅಂತ. ಜನವಸತಿ ಸಭೆ, ವಾರ್ಡ್ ಸಭೆ, ಗ್ರಾಮ ಸಭೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲಾಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೊಂದಷ್ಟು ಕ್ಲಾಸ್ಗಳು ಮಾಡ್ತೀನಿ. ಇದ್ರ ಬಗ್ಗೆನೇ ಸಪ್ರೇಟಾಗಿ ಜನವಸತಿ ಸಭೆ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳನ್ನ ಮಾಡ್ತೀನಿ. ಈಗಿದ್ರೂ PDO ಮತ್ತು VA ಇದೆ, ಎಲ್ಲ ಪರೀಕ್ಷೆಗಳಲ್ಲೂ ಇದ್ರ ಬಗ್ಗೆ ಕೇಳ್ತಾರೆ. ನಿಮ್ಗೇನಾದರೂ ಅವಶ್ಯಕತೆ ಇದ್ದರೆ, ಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ತರಗತಿಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಪಂಚಾಯಿತಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂಥ ತರಗತಿಗಳನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಕಂಪ್ಲೀಟಾಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ, ಇದ್ರ ಬಗ್ಗೆನೇ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ದಯವಿಟ್ಟು ತಿಳಿಸಿ. ಇನ್ನು ನೋಡಿ, ತಾಲೂಕ್ ಪಂಚಾಯತಿನಲ್ಲಿ ಪ್ರತಿ 10,000 ಜನರಿಗೆ ಒಬ್ಬ ಪ್ರತಿನಿಧಿ ಇರ್ತಾನೆ. ತಾಲೂಕು ಪಂಚಾಯಿತಿಯ ಒಂದು ಆಡಳಿತ ನಿರ್ವಹಣೆ ಮಾಡೋದಕ್ಕೆ EO ಅಂತಿರ್ತಾರೆ. ಪಂಚಾಯತಿನಲ್ಲಿ PDO ಇದ್ದರೆ ತಾಲೂಕ್ ಪಂಚಾಯತಿನಲ್ಲಿ EO ಇರ್ತಾರೆ. ಪಂಚಾಯತಿನಲ್ಲಿ 400 ಜನಕ್ಕೆ ಒಬ್ಬರು ಸದಸ್ಯರಾದರೆ ತಾಲೂಕ್ ಪಂಚಾಯತಿನಲ್ಲಿ 10 ಜನರಿಗೆ ಒಬ್ಬ ಸದಸ್ಯರು ಇರ್ತಾರೆ. ಇವ್ರದ್ದು ಸಹ 5 ವರ್ಷ ಅವಧಿ, 21 ವರ್ಷ ವಯಸ್ಸಾಗಿರಬೇಕು ಇವ್ರಿಗೂ ಸಹ. ಇನ್ನು ಜಿಲ್ಲಾ ಪಂಚಾಯಿತಿ ನೋಡಿ, 40,000 ಜನರಿಗೆ ಒಬ್ಬ ಪ್ರತಿನಿಧಿ, ಒಬ್ಬ ZP, ಜಿಲ್ಲಾ ಪಂಚಾಯಿತಿ ಒಬ್ಬ ಪ್ರತಿನಿಧಿ ಆಯ್ಕೆ ಆಗ್ತಾನೆ. ಗ್ರಾಮ ಪಂಚಾಯಿತಿನಲ್ಲಿ 400 ಜನಕ್ಕೆ, ತಾಲೂಕ್ ಪಂಚಾಯಿತಿನಲ್ಲಿ 10,000 ಜನಕ್ಕೆ, ಜಿಲ್ಲಾ ಪಂಚಾಯಿತಿನಲ್ಲಿ 40,000 ಜನಕ್ಕೆ ಒಬ್ಬ ಪ್ರತಿನಿಧಿಯನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಇದರ ಒಂದು ದೈನಂದಿನ ಆಡಳಿತವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಸರ್ಕಾರದಿಂದ CEO ಅಂತ ನೇಮಕ ಮಾಡ್ತಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ. ಇವರು DC ಇರೋವಂಥ ಎಲ್ಲ ಅಧಿಕಾರನೂ ಸಹ ಇವ್ರಿಗಿರುತ್ತೆ. ಅವ್ರದ್ದೇ ದರ್ಜೆನಲ್ಲಿ ಇರ್ತಾರೆ. DC ಮತ್ತು CEO ಇಬ್ಬರು ಒಂದೇ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಅದೇ ಒಂದು ಸ್ಥಾನದಲ್ಲಿರ್ತಾರೆ. ಇದಿಷ್ಟು ಜಿಲ್ಲಾ ಪಂಚಾಯಿತಿ ಒಂದು ಆಡಳಿತ ಮುಖ್ಯಸ್ಥರಾಗಿರ್ತಾರೆ ಇವರು, CEO. ಗ್ರಾಮದಲ್ಲಿ PDO, ತಾಲೂಕು ಪಂಚಾಯತಿನಲ್ಲಿ EO, ಜಿಲ್ಲೆಯಲ್ಲಿ CEO. ಇನ್ನು ಕರ್ನಾಟಕದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ನೋಡಿ, ಇವಾಗ ನೋಡಿದ್ದು ನಾವು ಗ್ರಾಮ ಪಂಚಾಯತಿನಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು. ಇಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು 3 ಥರ ನೋಡ್ಬೋದು: ಪಟ್ಟಣ ಪಂಚಾಯಿತಿ, ಪುರಸಭೆ ಮತ್ತು ನಗರ ಪಾಲಿಕೆ ಅಂತ. ಪಟ್ಟಣ ಪಂಚಾಯಿತಿ ಅಂದರೆ 10,000ದಿಂದ 20,000 ಜನಸಂಖ್ಯೆ ಇರೋರಿಗೆ ಪಟ್ಟಣ ಅಂತ ಒಂದು ಕನ್ಸಿಡರ್ ಮಾಡ್ತಾರೆ. ಪುರಸಭೆ ಅಂದರೆ ಪುರಸಭೆಯಲ್ಲಿ 2 ಥರ ಆಡಳಿತ ನೋಡ್ಬೋದು ನಾವು: ಪಟ್ಟಣ ಪುರಸಭೆ, ನಗರ ಪುರಸಭೆ ಅಂತ, ಮುನ್ಸಿಪಲ್ ಕೌನ್ಸಿಲ್ಸ್ನ. ಪಟ್ಟಣದಲ್ಲಿ 20,000ದಿಂದ 50,000 ಇರೋವಂಥ ಜನಸಂಖ್ಯೆಗೆ ಪಟ್ಟಣ ಪುರಸಭೆ, ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ. 50,000ಕ್ಕಿಂತ ಹೆಚ್ಚಾಗಿದ್ದು 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದರೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್, ನಗರಸಭೆ ಅಂತ ನಾವು ಕರಿತೀವಿ ಪುರಸಭೆಗಳಲ್ಲಿ. ಇನ್ನು ನಗರ ಪಾಲಿಕೆ ನೋಡಿ, ನಗರ ಪಾಲಿಕೆ ಗೊತ್ತು ನಿಮಗೆ, 3 ಲಕ್ಷಕ್ಕಿಂತ ಹೆಚ್ಚು ಜನ ಹೊಂದಿರುವಂಥ ನಗರಗಳನ್ನು ನಗರ ಪಾಲಿಕೆ ಅಂತೀವಿ.
ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ 10 ನಗರ ಪಾಲಿಕೆಗಳನ್ನ ನಾವು ಗಮನಿಸ್ಬೋದು. ಇನ್ನು ಒಂದು ಬೃಹತ್ BBMP ಇದೆ, 10 BBMP ಇದೆ, ಒಂದು ಬೃಹತ್ BBMP ಇದೆ. ಬೃಹತ್ ಬೆಂಗಳೂರು BBMP ಇದೆಯಲ್ಲ, ಬೆಂಗಳೂರು ಒಂದು BBMP, ಬೃಹತ್ ಬೆಂಗಳೂರು BBMP 61 ನಗರಸಭೆಗಳನ್ನು, 124 ಪುರಸಭೆಗಳನ್ನು, 115 ಪಟ್ಟಣ ಪಂಚಾಯಿತಿಗಳನ್ನು ಮತ್ತು 4 ಅನುಸೂಚಿತ ಪ್ರದೇಶಗಳನ್ನು ಹೊಂದಿದೆ ನಗರ ಪಾಲಿಕೆ. ಅನುಸೂಚಿತ ಪ್ರದೇಶ ಅಂತಂದರೆ ಏನು ಗೊತ್ತಾ? ಅಂದರೆ ಇದು ಕೈಗಾರಿಕೆಗಳಿಂದ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುತ್ತೆ. ಆದರೆ ಮುನ್ಸಿಪಾಲಿಟಿ ಒಂದು ಪುರಸಭೆಗಳನ್ನ ರಚನೆ ಮಾಡೋದಕ್ಕೂ ಎಷ್ಟು ಒಂದು ನಿಬಂಧನೆಗಳಿದೆಯೋ ಅಷ್ಟು ನಿಬಂಧನೆಗಳು ಇರೋದಿಲ್ಲ. ಅಂಥ ಪ್ರದೇಶನ ಅನುಸೂಚಿತ ಪ್ರದೇಶ ಅಂತ ಕರೀತಾರೆ. ಇದು ಸಂಪೂರ್ಣವಾಗಿ ಸರ್ಕಾರದಿಂದ ನಾಮಕರಣಗೊಂಡಂಥ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತೆ. ಇಲ್ಲಿ ಚುನಾವಣೆ ಇಲ್ಲ, ಚುನಾವಣಾ ಸಂಸ್ಥೆಯಲ್ಲ ಇದು, ಕೇವಲ ಸರ್ಕಾರದಿಂದ ನಾಮಕರಣಗೊಂಡಂಥ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತೆ. ಈ ಥರ ಒಳಗೊಂಡಂಥ ಕರ್ನಾಟಕದಲ್ಲಿ 4 ಅನುಸೂಚಿತ ಪ್ರದೇಶಗಳಿದೆ. ಭೀಮರಾಯನಗುಡಿ ಅಂತಾರೆ, ಯಾದಗಿರಿ ಜಿಲ್ಲೆಯಲ್ಲಿದೆ ಭೀಮರಾಯನಗುಡಿ. ಹಟ್ಟಿ, ರಾಯಚೂರು ಜಿಲ್ಲೆಯಲ್ಲಿರುವಂಥ ಹಟ್ಟಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಕುದುರೆಮುಖ, ಕಲಬುರಗಿನಲ್ಲಿರುವಂಥ ಶಹಾಬಾದ್. ಇದರಲ್ಲಿ ಮುನ್ಸಿಪಾಲಿಟಿ ರಚನೆ ಆಗೋದಕ್ಕೆ ಬೇಕಾದಂಥ ನಿಬಂಧನೆಗಳು ಅಷ್ಟು ಪೂರೈಸೋದಕ್ಕಾಗೋದಿಲ್ಲ. ಏನು ನಿಬಂಧನೆ ಇದೆ ಮುನ್ಸಿಪಾಲಿಟಿ ರಚನೆ ಆಗಬೇಕು ಅಂದರೆ 20,000ದಿಂದ 50,000ಕ್ಕಿಂತ ಹೆಚ್ಚು ಜನ, 50,000ದಿಂದ 3 ಲಕ್ಷಕ್ಕಿಂತ 3 ಲಕ್ಷದ ಒಳಗಡೆ ಇರುವಂಥ ಜನ, ಈ ಥರ ಇರಬೇಕಲ್ಲ ಪುರಸಭೆಗಳ ರಚನೆ ಆಗೋದಂಥ ನಿಬಂಧನೆಗಳು ಇರೋದಿಲ್ಲ. ಹಾಗಾಗಿ ಸರ್ಕಾರನೇ ನೇರವಾಗಿ ನಾಮಕರಣಗೊಂಡಂಥ ಸದಸ್ಯರುಗಳನ್ನ ನೇಮಕ ಮಾಡಿರುತ್ತೆ, ಚುನಾಯಿತ ಸದಸ್ಯರುಗಳು ಇರೋದಿಲ್ಲ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗದಲ್ಲಿದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಬಂಧಪಟ್ಟಂಥ ಶೈಕ್ಷಣಿಕ ಸಂಶೋಧನಾ ಕಾರ್ಯಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತೆ ಗದಗದಲ್ಲಿರುವಂಥ ವಿಶ್ವವಿದ್ಯಾಲಯದಲ್ಲಿ. ನೋಡಿ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಇನ್ನೂ ಕ್ಲಾಸ್ಗಳಿದೆ. ಇನ್ನು ನಗರ ಸ್ಥಳೀಯ ಸಂಸ್ಥೆಗಳು, ಸಹಕಾರಿ ಸಂಘಗಳು ಅಂತ ಇದೆ, ಆ ಕ್ಲಾಸನ್ನು ಮಾಡ್ತೀನಿ. ನಿಮಗೆ ಜನವಸತಿ ಸಭಾ, ವಾರ್ಡ್ ಸಭಾ, ಗ್ರಾಮ ಸಭಾ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರ ಪಾಲಿಕೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಎಷ್ಟು ಜನಕ್ಕೆ ಯೂಸ್ ಆಗ್ತಾಯಿದೆ ಏನೋ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋ ಪ್ರಕಾರ ಕಡಿಮೆ ಜನ ನೋಡಿದ್ರೂ ಅದರಲ್ಲೊಂದು 10 ಜನ 20 ಜನಕ್ಕಾದರೂ ಉಪಯೋಗ ಆದರೆ ಸಾಕು ಅನ್ನೋ ಭಾವನೆಯಲ್ಲಿ ನಾನಿದ್ದೀನಿ. ನಿಮ್ಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ